ಹೇ ಹಾರ್ಡಲಿಂಗ್ಸ್ ಯಾರೆಲ್ಲ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಇದೀಗ ಹೆಚ್ಚಿನ ಮೊತ್ತದಲ್ಲಿ ರೂರ್ಕೆಲಾ ಸ್ಟೀಲ್ ಪ್ಲಾಂಟ್ ಲಿಮಿಟೆಡ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಅಪ್ರೆಂಟಿಸ್ನ 1110 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಈ ಒಂದು ಇದರಲ್ಲಿ ಯಾರೆಲ್ಲ ITI ಗ್ರ್ಯಾಜುಯೇಷನ್ ಹಾಗೆ ಡಿಪ್ಲೊಮೊ ಮಾಡಿರೋ ಅಂಥವ್ರಿಗೆ ಇದೀಗ ಹೆಚ್ಚಿನ ಹುದ್ದೆಗಳು ಇದರಲ್ಲಿ ಖಾಲಿ ಇದ್ದು ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈಯನ್ನು ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಅಪ್ಲೈಯನ್ನು ಮಾಡುವಂಥವ್ರು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಫಸ್ಟ್ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಟ್ರೇಡ್ ಅಪ್ರೆಂಟಿಸ್ನ ಒಟ್ಟು 421 ವೇಕೆನ್ಸೀಸ್ ಖಾಲಿ ಇದ್ದು ಈ ಒಂದು ವೇಕೆನ್ಸಿಗೆ ಬಂದು ನಿಮಗೆ ITI ಯಾರೆಲ್ಲ ಪಾಸ್ ಆಗಿದ್ದೀರೋ ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗೆ ಸ್ಯಾಲ್ರಿ ಬಂದು ನಿಮಗೆ 10,560 ರೂಪಾಯಿಂದ ಶುರುವಾಗ್ತಾಯಿದ್ದು, ಹಾಗೆ ಇನ್ನು ಯಾರೆಲ್ಲ ವೆಲ್ಡರ್ ಟ್ರೇಡ್ಗಿದ್ದೀರೋ ಅವ್ರಿಗೆ 9,600 ರೂಪಾಯಿಂದ ಶುರುವಾಗ್ತಾ ಇರುತ್ತೆ ನಿಮಗೆ ಬೇಸಿಕ್ ಸ್ಯಾಲ್ರಿ. ಇನ್ನು ನೆಕ್ಸ್ಟ್ ಬಂದು ಗ್ರ್ಯಾಜುಯೇಟ್ ಹಾಗೆ ಟೆಕ್ನಿಕಲ್ ಅಪ್ರೆಂಟಿಸ್, ಅಂದರೆ ಇದರಲ್ಲಿ ಮೊದಲನೇದಾಗಿ ಬಂದು ಡಿಪ್ಲೊಮೊ ಹಾಗೆ ಡಿಗ್ರಿ ಅಪ್ರೆಂಟಿಸ್ನಲ್ಲಿ ಡಿವೈಡ್ ಮಾಡಲಾಗಿದ್ದು ಈ ಒಂದು ಹುದ್ದೆಗೆ ಡಿಗ್ರಿ ಮತ್ತು ಡಿಪ್ಲೊಮೊ ಯಾರೆಲ್ಲ ಕಂಪ್ಲೀಟ್ ಮಾಡುವಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಗ್ರ್ಯಾಜುಯೇಷನ್ ಆಗಿರೋವಂಥವ್ರಿಗೆ 12,300 ರೂಪಾಯಿ ಸ್ಯಾಲ್ರಿ ಆಗಿದ್ದು ಡಿಪ್ಲೊಮೊ ಮಾಡಿರೋ ಅಂಥವ್ರಿಗೆ 10,900 ರೂಪಾಯಿಂದ ಶುರುವಾಗ್ತಾ ಇರುತ್ತೆ. ಈ ಒಂದು ಗ್ರ್ಯಾಜುಯೇಷನ್ ಮಾಡಿರೋ ಅಂಥವ್ರಿಗೆ BA BSc BCom BCA BBA ಮಾಡಿರೋ ಅಂಥವ್ರು ಯಾರೆಲ್ಲ ಇದ್ದಾರೋ ಅಂಥವ್ರೆಲ್ಲರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಡಿಪ್ಲೊಮೊದಲ್ಲಿ 414 ವೇಕೆನ್ಸೀಸ್ ಖಾಲಿ ಇತ್ತು. ಗ್ರ್ಯಾಜುಯೇಟ್ನಲ್ಲಿ ಬೇರೆ 275 ವೇಕೆನ್ಸೀಸ್ ಅಷ್ಟೇ ಖಾಲಿ ಇರುತ್ತೆ. ಹಾಗೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಆನ್ಲೈನ್ ಮೂಲಕ ಯಾರೆಲ್ಲ ಲೇಟೆಸ್ಟ್ ಇಯರ್ ಅಂದರೆ 2022, 23, 24, 25, 26 ಪಾಸ್ಟ್ ಔಟ್ ಆಗಿದ್ದೀರೋ ಅಂಥವ್ರು ಮಾತ್ರ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಏಜ್ ಲಿಮಿಟ್ ಬಂದು 18 ವರ್ಷದಿಂದ ಮ್ಯಾಕ್ಸಿಮಮ್ 28 ವರ್ಷದ ಒಳಗಡೆ ಇರೋಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರು ಅಪ್ಲೈನ ಮಾಡ್ಬೋದಾಗಿದ್ದು ಕಟ್ ಆಫ್ ಬಂದು August 31 ತಗೊಳ್ಳಲಾಗುತ್ತೆ. ಹಾಗೆ ಅಪ್ಲೈ ಮಾಡುವಂಥವ್ರು ಯಾರೆಲ್ಲ ಇದ್ದರೂ ಅಂಥವ್ರು ಟ್ರೇಡ್ ಅಪ್ರೆಂಟಿಸ್ ಅಂದರೆ ITI ಮಾಡಿರೋ ಅಂಥವ್ರಾದರೆ apprenticeshipindia.org.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಯಾರೆಲ್ಲ ಗ್ರ್ಯಾಜುಯೇಟ್ ಟೆಕ್ನಿಷಿಯನ್ ಅಪ್ರೆಂಟಿಸ್ ಇದ್ದರೂ ಅವರು nads.education.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ಇಮೇಲ್ ID ಹಾಗೆ ಮೊಬೈಲ್ ನಂಬರನ್ನು ನೀಡಿ ಲಾಗಿನ್ ಆಗಿ ನೀವು ಅಪ್ಲೈನ ಮಾಡಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದು ಜಸ್ಟ್ ವಾಕಿನ್ ಇಂಟರ್ವ್ಯೂ ಹುದ್ದೆ ಆಗಿದ್ದು ಇದಕ್ಕೆ ಯಾವುದೇ ಥರದ ಎಕ್ಸಾಮ್ ಅನ್ನೋದು ಇರೋದಿಲ್ಲ. ನೀವು ಡೈರೆಕ್ಟಾಗಿ ಆಯ್ಕೆ ಆಗ್ಬೋದಾಗಿರುತ್ತೆ. ಇದು ನಿಮ್ಮನ್ನ ಡೈರೆಕ್ಟಾಗಿ ಇಂಟರ್ವ್ಯೂ ಮೂಲಕ ನಿಮಗೆ ಆಯ್ಕೆಯನ್ನು ಮಾಡಲಾಗುತ್ತೆ. ಮೊದಲನೇದಾಗಿ ಯಾರೆಲ್ಲ ACP COP ಮೆಕ್ಯಾನಿಕಲ್ ಡೀಸೆಲ್ ಎಲೆಕ್ಟ್ರಾನಿಕ್ ಇದ್ದಿರೋ August 1ನೇ ತಾರೀಕಿಂದ ಹಿಡಿದು August 3ನೇ ತಾರೀಕು ಒಳಗಡೆ ನಿಮಗೆ ಟ್ರೈನಿಂಗನ್ನು ಇರುತ್ತೆ. ಇದಕ್ಕೆ ಬೆಳಗ್ಗೆ 9:30ರಿಂದ 10:30 ಒಳಗಡೆ ನೀವು ಅಲ್ಲಿ ಪ್ರೆಸೆಂಟ್ ಇರಬೇಕಾಗಿರುತ್ತೆ, ಅಲ್ಲಿ ಹಾಜರಾಗಿರಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು August 4ನೇ ತಾರೀಕಿಂದ August 8ನೇ ತಾರೀಕು ಎಕ್ಸೆಪ್ಟ್ August 6ನೇ ತಾರೀಕು ಕೂಡ ಸೆಪ್ಟೆಂಬರ್ ಮಂತ್ನಲ್ಲಿ ಇದು ನಿಮಗೆ ವಾಕಿನ್ ಇಂಟರ್ವ್ಯೂ. ಇದಕ್ಕೆ ಬಂದು ಫಿಟ್ಟರ್ ಟೂಲ್ D ಮತ್ತು ಎಲೆಕ್ಟ್ರಾನಿಕ್ ಆ್ಯಂಡ್ ಮೆಕ್ಯಾನಿಕಲ್ ಮತ್ತು ಮೆಕ್ಯಾನಿಕ್ ಆ್ಯಂಡ್ ಇದಕ್ಕೆ ಬಂದು ಸೆಪ್ಟೆಂಬರ್ 4ನೇ ತಾರೀಕಿಂದ ಶುರುವಾಗುತ್ತೆ. ಇನ್ನು ಸೆಪ್ಟೆಂಬರ್ 9ರಿಂದ ಸೆಪ್ಟೆಂಬರ್ 11ಕ್ಕೆ ಬಂದು ಇದಕ್ಕೆ ಮೆಕ್ಯಾನಿಸ್ಟ್ MMB RAV ಟರ್ನರ್ ವೆಲ್ಡರ್ಗೆ ಇರುತ್ತೆ. ಇದು ಎಕ್ಸೆಪ್ಟ್ 13th ಕೂಡ ಇರುತ್ತೆ. ಇನ್ನು ಸೆಪ್ಟೆಂಬರ್ 16ನೇ ತಾರೀಕಿಂದ 18ನೇ ತಾರೀಕುವರೆಗೂ ಕೆರಾಮಿಕಲ್ ಕ್ಲೆಮಿಕಲ್ ಸಿವಿಲ್ ಕಂಪ್ಯೂಟರ್ ಸೈನ್ಸ್ EE ಮತ್ತು ಎಲೆಕ್ಟ್ರಾನಿಕಲ್ ಇದಕ್ಕೆ ಇರುತ್ತೆ ವಾಕಿನ್ ಇಂಟರ್ವ್ಯೂ. ಇನ್ನು ಸೆಪ್ಟೆಂಬರ್ 14th ಬಂದು ನಿಮಗೆ 19th ಬಂದು ನಿಮಗೆ 22ವರೆಗೂ ಮೆಕಾನಾಟಿಕ್ಸ್ ಮತ್ತು ಮೆಟಲಾಲರ್ಜಿ ಮತ್ತು IT ಆಟೋಮೊಬೈಲ್ ಇವ್ರಿಗಿರುತ್ತೆ ಎಕ್ಸೆಪ್ಟ್ 20. ಕೊನೆಯದಾಗಿ ಸೆಪ್ಟೆಂಬರ್ 23ನೇ ತಾರೀಕಿಂದ ಹಿಡಿದು ಸೆಪ್ಟೆಂಬರ್ 26ನೇ ತಾರೀಕುವರೆಗೂ ಇನ್ನು ಉಳಿದಂಥ ಎಲ್ಲ ಕ್ಯಾಟಗರಿ ಅಂದರೆ ಗ್ರ್ಯಾಜುಯೇಷನ್ ಇರ್ಬೋದು ಮತ್ತು ಡಿಪ್ಲೊಮೊ ಇರ್ಬೋದು ಇವರೆಲ್ಲರಿಗೂ ಕೂಡ ಅವತ್ತಿರುತ್ತೆ. ಹಾಗೆ ನಿಮಗೆ ಅಟ್ ದಿ ಸೆಂಟ್ರಲ್ ರಿಕ್ರೂಟ್ಮೆಂಟ್ ರೂಮ್ಸ್ ಮತ್ತು ಟ್ರೈನಿ ಹಾಸ್ಟೆಲ್ಸ್ ಸೆಕ್ಟರ್ 5 ಇದರಲ್ಲಿ ಇರುತ್ತೆ ಅಡ್ರೆಸ್ಸು ನಿಮಗೆ ಈ ಒಂದು ವಾಕಿನ್ ಇಂಟರ್ವ್ಯೂ ನಡೆಯುವಂಥ ಸ್ಥಳ. ಇದು ಡಿಸ್ಟಿಕ್ ಬಂದು
ಸುದರ್ಶನ್ ಒಡಿಸ್ಸಾದಲ್ಲಿರುತ್ತೆ. ಇನ್ನು ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಬಂದು ಒರಿಜಿನಲ್ ಇನ್ಸ್ಟಿಟ್ಯೂಷನ್ ಲೀವ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಮತ್ತು ಸೆಲ್ಫ್ ಅಟೆಸ್ಟ್ ಆಗಿರೋಂಥ 10th ಮಾರ್ಕ್ ಶೀಟ್ಸ್, ಮತ್ತು ಪಾಸ್ ಸರ್ಟಿಫಿಕೇಟ್, ಮತ್ತು SC/ST ಕ್ಯಾಸ್ಟ್ ಸರ್ಟಿಫಿಕೇಟ್ಸ್, ಮತ್ತು ಅಡ್ರೆಸ್ ಪ್ರೂಫ್ಗೋಸ್ಕರ ಆಧಾರ್, ಮತ್ತು ಮೆಡಿಕಲ್ ಫಿಟ್ನೆಸ್, ಮತ್ತು ITI ಮುಗಿಸಿರೋಂಥವ್ರು NATS ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಆಗಸ್ಟ್ 26ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಸೊ ಇದು ವಾಕ್-ಇನ್ ಇಂಟರ್ವ್ಯೂ ಆಗಿರೋದ್ರಿಂದ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿಕೊಂಡು ಅಲ್ಲಿಗೆ ಹೋಗಿ, ಮತ್ತು ನಿಮಗೆ CGP ಕೂಡ ಚೆಕ್ ಮಾಡಲಾಗುತ್ತೆ, ನಿಮಗೆ ಪರ್ಸೆಂಟೇಜ್. ಇದು ಸೆಲೆಕ್ಷನ್ ಬೇಸಿಸ್ ಬಂದು ನಿಮಗೆ ಆಲ್ರೆಡಿ ಹೇಳಿದಾಗೆ ಇದು ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಹಾಗೆ ನಿಮ್ಮ ಮಾರ್ಕ್ ಕೂಡ ಚೆಕ್ ಮಾಡಲಾಗುತ್ತೆ. ನಿಮಗೆ 30%, 70% ಅಂದರೆ ನಿಮಗೆ ಎಷ್ಟು ಮಾರ್ಕ್ಸ್ ಹೆಚ್ಚಾಗಿರುತ್ತೋ ನಿಮಗೆ ಅಷ್ಟು ವೇಟೇಜ್, ಅಂದರೆ ನಿಮಗೆ ಅಷ್ಟು ಮಾರ್ಕ್ಸ್ ಅನ್ನೋದು ಜಾಸ್ತಿ ಆ್ಯಡ್ ಆಗ್ತಾ ಹೋಗುತ್ತೆ. ಇನ್ನು ಈ ಒಂದು ವೇಕೆನ್ಸಿ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಫರ್ದರ್ ಎಂಕ್ವೈರಿ ಏನಾದರೂ ಇದ್ದರೆ ಇಲ್ಲಿ ನೀಡಿರೋಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದಾಗಿರುತ್ತೆ. ಸೊ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಿರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಯಾರೆಲ್ಲ ಜಾಬ್ನ ಹುಡುಕ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಆ್ಯಂಡ್ ವೆರಿ ಆಲ್ ದ ಬೆಸ್ಟ್ ಅಗೈನ್.